ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ನಿನ್ನೆ ವಿಡಿಯೋವಿನ ಮುಂದುವರಿದ ಭಾಗ. ಹಾಗೆ ಇವಾಗ ನಾವು ಕಬ್ಬನ್ ಪಾರ್ಕ್ ನೋಡಿ ಆದಮೇಲೆ ಇಲ್ಲಿಂದ ನಾವು ಬೆಸಿಲಿಕಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಇವಾಗ ನಾವು ಬೆಸಿಲಿಕಕ್ಕೆ ಕೂಡ ರೀಚ್ ಆದೆವು. ಈ ಬೆಸಿಲಿಕಕ್ಕೆ ಹೋಗುವ ದಾರಿ ಫುಲ್ ರಶ್ ಇತ್ತು, ತುಂಬ ಜನರಿದ್ದರು, ತುಂಬ ಮಂದಿ ಈ ಬೆಸಿಲಿಕಕ್ಕೆ ವಿಸಿಟ್ ಮಾಡ್ತಾಯಿದ್ರು. ಹಬ್ಬ ಹೇಗೂ ಮನೆಗೆ ರೀಚ್ ಆದೆವು. ಸಾಕಾಯ್ತು. ಹೌದು, ಟ್ರೈನಲ್ಲಿ ಬಂದದಲ್ವಾ. ನಾವಿಲ್ಲಿ ಬೆಸಿಲಿಕಕ್ಕೆ ಬಂದಿದ್ದೇವೆ. ಪೂಜೆ ನಡೀತಾ ಇದೆ, ಇನ್ನು ಒಳಗಡೆ ಹೋಗಿ ಸ್ವಲ್ಪ ಪ್ರೇಯರ್ ಮಾಡಿಕೊಂಡು ಬರೋದು. ನಮ್ಮದೇನೋ ಅದೃಷ್ಟ ತುಂಬ ಚೆನ್ನಾಗಿತ್ತು. ನಾವು ಬೆಸಿಲಿಕಕ್ಕೆ ಪ್ರೇಯರ್ ಮಾಡಿ ಹೊರಗೆ ಬರೋಣ ಅಂತ ಅಂದ್ಕೊಳ್ಳುವಾಗ ಅಲ್ಲಿ ಆ ದಿವಸ ಪೂಜೆನೇ ಸ್ಟಾರ್ಟ್ ಆಗಿತ್ತು. ಸಂಡೆಯ ಪೂಜೆ ಸ್ಯಾಟರ್ಡೆ ಮಾಡ್ತಾರೆ. ಹಾಗೆ ನಮಗೆ ಸಂಡೆಯ ಪೂಜೆ ಅಲ್ಲಿ ನಮಗೆ ಸಿಕ್ಕಿತ್ತು. ತುಂಬಾ ಖುಷಿಯಾಯಿತು ನಮಗೆ ಪೂಜೆ ಸಿಕ್ಕಿದ್ದು ನೋಡಿ. ಅಷ್ಟು ದೊಡ್ಡ ಬೆಸಿಲಿಕಕ್ಕೆ ಹೋಗಿ ಒಂದು ಪೂಜೆಯಲ್ಲಿ ನಾವು ಪಾಲ್ಗೊಂಡೆವು ಅನ್ನೋದು ತುಂಬಾ ಖುಷಿ. ಹಾಗೆ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ಹೊರಗಡೆ ಬಂದೆವು. ತುಂಬಾ ರಶ್ ಇತ್ತು, ಎಲ್ಲ ಕಡೆ ನೋಡಿದ್ರು ಜಾತ್ರೆ ಥರ ಜನರಿದ್ದರು. ಹಾಗೆ ಅಲ್ಲಿಂದ ನಾವು ಮತ್ತೆ ಮನೆಗೆ ಬಂದೆವು. ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ಸಂಡೇ. ಮತ್ತೆ ನಾವು ಇದೇ ರೂಟಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ಇವಾಗ ಚರ್ಚಿಗೆ ಹೋಗಲಿಕ್ಕಿದೆ, ಹಾಗಾಗಿ ಬೆಳಿಗ್ಗೆನೆ ಹೊರಟಿದ್ದೇವೆ. ಮೆಟ್ರೋದಲ್ಲಿ ಬಂದು ನಾವು MG ರೋಡಲ್ಲಿ ಇಳಿದೆವು. ಇವಾಗ ನಾವು ಓಲಾಕ್ಕಾಗಿ ಕಾಯ್ತಾ ಇದ್ದೇವೆ. ತುಂಬ ಓಲಾದವರಿಗೆ ಬುಕ್ ಮಾಡಿದರು, ಯಾರೂ ಕೂಡ ರಿಸೀವ್ ಮಾಡ್ತಿರಲಿಲ್ಲ. ಯಾಕೆಂದರೆ ನಾವು ಹೋಗ್ತಿರುವ ಚರ್ಚ್ ಅಲ್ಲೇ ಪಕ್ಕದಲ್ಲಿತ್ತು, ಆದರೆ ನಮಗೆ ದೂರ ಅಂತ ಅನಿಸಿತ್ತು. ಮತ್ತು ನಾವು ಓಲಾದವರು ಸಿಗಲಿಲ್ಲ ಅಂತೇಳಿ ಅಲ್ಲಿಂದ ನಡ್ಕೊಂಡೇ ಹೋದೆವು. ಸ್ವಲ್ಪ ಎದುರು ಹೋಗುವಾಗ ಸಂತ ಪ್ಯಾತ್ರಿಸ್ ಅವರ ಚರ್ಚ್ ಸಿಕ್ಕಿತ್ತು. ಹಾಗೆ ಅದನ್ನು ಕೂಡ ನೋಡ್ಕೊಂಡು ಬಂದೆವು.
ಸಂತ ಪಾತ್ರಿಸ್ ಅವರ ಚರ್ಚಿಗೆ ವಿಸಿಟ್ ಮಾಡಿ ಅಲ್ಲಿ ಸ್ವಲ್ಪ ಪ್ರೇಯರ್ ಮಾಡಿ ಇಡೀ ಚರ್ಚನ್ನು ನೋಡಿಕೊಂಡು ನಾವು ಬಂದೆವು. ನಾವು ಸಂಡೇ ಹೋದ್ರಿಂದ ಅಲ್ಲಿ ಪೂಜೆ ನಡೀತಾ ಇತ್ತು. ನಮ್ಮದು ಪೂಜೆ ಮೊದಲಿನ ದಿನವೇ ಬ್ಯಾಸಿಲಿಕಾದಲ್ಲಿ ನಾವು ಮುಗಿಸಿದ್ದೆವು. ಹಾಗಾಗಿ ಇಲ್ಲಿ ನಾವು ಪೂಜೆಗೆ ಕೂತ್ಕೊಳ್ಳಿಲ್ಲ. ಒಳಗಡೆ ಹೋಗಿ ಸ್ವಲ್ಪ ಪ್ರೇಯರ್ ಮಾಡಿಕೊಂಡು ಮತ್ತೆ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಚಿಕ್ಕಪೇಟೆಯದ್ದು ಸೀನ್ ನಿಮಗೆ ತೋರಿಸ್ತಾ ಇದ್ದೇನೆ. ಅದೇ ಯಾರು ಬರೋಕ್ಕೆ ಹೋಗ್ಬೇಡಿ, ತುಂಬ ರಶ್ ಇದೆ. ನಿಮ್ಮದು ಫೋನ್ ಬ್ಯಾಗ್ ಎಲ್ಲ ಜಾಗ್ರತೆ. ನೋಡಿ, ಈ ಥರ ರಶಲ್ಲಿ ನಾವು ಜಸ್ಟ್ ಒಮ್ಮೆ ನೋಡ್ಕೊಂಡು ಹೋಗೋಣ ಅಂತ ಬಂದೆವು. ಏನು ಪರ್ಚೇಸ್ ಮಾಡಲಿಕ್ಕಾಗಲಿಲ್ಲ, ಅಷ್ಟು ರಶ್ ನಡೀಲಿಕ್ಕೂ ಆಗೋದಿಲ್ಲ. ಚಿಕ್ಕಪೇಟೆಯನ್ನು ನೋಡಿ ಆದಮೇಲೆ ಅಲ್ಲಿಂದ ನಾವು ಇನ್ನೊಂದು ಕಸಿನ್ ಮನೆಗೆ ಮೆಟ್ರೋದ ಮೂಲಕ ಹೋಗ್ತಾ ಇದ್ದೇವೆ. ಅಲ್ಲಿ ಆ ಕಸಿನ್ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬಂದೆವು. ಹಾಗೆಯೇ ಅದೇ ದಿವಸ ಸಂಜೆ ನಾವು ಊರಿಗೆ ಕೂಡ ಹೊರಟೆವು. ಹಾಗೆ ಸಾಯಂಕಾಲ ನಾವು 7 ಗಂಟೆಗೆ ಊಟ ಮುಗಿಸ್ಕೊಂಡು ಕಸಿನ್ ಮನೆಯಿಂದ ಇವಾಗ ನಾವು ರೈಲ್ವೆ ಸ್ಟೇಷನ್ನಿಗೆ ಹೋಗ್ತಾ ಇದ್ದೇವೆ. 7 ಗಂಟೆಗೆ ನಾವು ಕಸಿನ್ ಮನೆಯಿಂದ ಹೊರಟೆವು. 9 ಗಂಟೆಗೆ ರೈಲು ಬರಲಿಕ್ಕಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಹೊರಟೆವು, ಟ್ರಾಫಿಕ್ ಎಲ್ಲ ಸಿಗೋದು ಬೇಡ ಅಂತೇಳಿ. ಹಾಗೆ ನಾವು 1 ಅವರಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆದೆವು. ಓಲಾ ಬುಕ್ ಮಾಡಿ ನಾವು ಅದರಲ್ಲಿ ರೈಲ್ವೆ ಸ್ಟೇಷನ್ನಿಗೆ ಹೋಗ್ತಾ ಇದ್ದೇವೆ. ನಾವಿವಾಗ ಬೆಂಗಳೂರು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೇವೆ. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೇವೆ. ನೋಡಿ, ಮೂವರು ಕೂಡ 4 ದಿವಸ ಬೆಂಗಳೂರಲ್ಲಿ ಇತ್ತು. ಇವಾಗ ಬೆಂಗಳೂರಿಗೆ ಬಾಯ್ ಬಾಯ್ ಹೇಳಿ ನಮ್ಮೂರಿಗೆ ಹೋಗ್ತಾ ಇದ್ದೇವೆ. ನೋಡಿ, ಇವಾಗ ಜೀವಿತ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾಳೆ. ಹಾಗೆ ನಾವಿವಾಗ ಊರಿಗೆ ಹೋಗ್ತಾ ಇದ್ದೇವೆ. ಬೆಂಗಳೂರಿನಿಂದ ರಾತ್ರಿ ಟೈಮ್ 9 ಗಂಟೆಗೆ ಟ್ರೈನ್ ಹೊರಟಿತ್ತು. ಇವಾಗ ನೋಡಿ ಮುಂಜಾವಿನ 5 ಗಂಟೆಗೆ ಉಪ್ಪಿನಂಗಡಿಗೆ ಇವಾಗ ರೀಚ್ ಆಗ್ತಾ ಇದೆ. ಹಾಗೆ ಉಪ್ಪಿನಂಗಡಿಯಿಂದ ಮತ್ತೆ ನಾವು ಬೀಚ್ ರೋಡಲ್ಲಿ ಇಳಿದೆವು. ಬೀಚ್ ರೋಡಿಗೆ ರೀಚ್ ಆಗುವಾಗ 7:15 ಆಗಿತ್ತು. ಹಾಗೆ 8 ಗಂಟೆಗೆ ನಾವು ಮನೆಗೆ ರೀಚ್ ಆದೆವು. ನೋಡಿ, ಇವಾಗ ನಾವು ಬೆಳಗಿನ ಹೊತ್ತಲ್ವಾ ಟ್ರೈನಲ್ಲಿ ಸ್ವಲ್ಪ ನಿದ್ದೆ ಮಾಡಿ ಸ್ವಲ್ಪ ಎಚ್ಚರ ಇದ್ದು ನಾವು ಬಂದೆವು. ಫುಲ್ ನಮಗೆ ನೈಟ್ ನಿದ್ದೆ ಬರಲಿಲ್ಲ, ಯಾಕೆಂದರೆ ಟ್ರೈನಿದ್ದು ಸೌಂಡು ತುಂಬ ಜೋರಾಗಿದೆ ಅಲ್ವಾ. ಹಾಗಾಗಿ ಸರಿಯಾಗಿ ನಿದ್ದೆ ಕೂಡ ಇಲ್ಲ. ಸ್ವಲ್ಪ ಜೀವಿತ ಮನ್ವಿತ ಮಲಗ್ತಿದ್ರು, ಸ್ವಲ್ಪ ಹೊತ್ತು ನಾನು ಮಲಗ್ತಿದ್ದೆ. ಹಾಗೆ ಎಚ್ಚರ ಇದ್ದು ಸ್ವಲ್ಪ ಮಲಗಿ ನಾವು ಹೇಗೂ ನಾವು ಮನೆಗೆ ರೀಚ್ ಆದೆವು.
ಹಬ್ಬ ಹೇಗೂ ಮನೆಗೆ ರೀಚ್ ಆದೆವು. ಸಾಕಾಯ್ತು. ಹೌದು, ಟ್ರೈನಲ್ಲಿ ಬಂದದಲ್ವಾ, ಸಾಕಾಯಿತು. ತುಂಬ ಸ್ಲೋ ಆಗಿ ಬಂತು ಟ್ರೈನ್, ಸ್ವಲ್ಪ ಲೇಟ್ ಕೂಡ ಆಯಿತು. ಹಾಗೆ ಹೇಗಾದರೂ ಬೆಂಗಳೂರಿನಿಂದ ಮಂಗಳೂರಿಗೆ ರೀಚ್ ಆದೆವು. ಬೆಂಗಳೂರಿನಿಂದ ಮನೆಗೆ ರೀಚ್ ಆದಮೇಲೆ ಸಾಯಂಕಾಲದ ಹೊತ್ತು ನನಗೊಂದು ಸರ್ಪ್ರೈಸ್ ಸಿಕ್ಕಿತ್ತು. ಆ ಸರ್ಪ್ರೈಸ್ ಏನೆಂದು ಮುಂದಿನ ವಿಡಿಯೋದಲ್ಲಿ ನೀವು ನೋಡಿ. ಆ ವಿಡಿಯೋಗಾಗಿ ಕಾಯ್ತಾ